ಇದೊಂದು ಪ್ರಾಪರ್ಟಿ ನಿಮ್ಗೆ ಏನೇನೋ ಅಲ್ಲ ಆದರೂ ಕೂಡ ಇದರಿಂದ ಪುಷ್ಪ ಅವರು ಯಾಕೆ ಬಿದ್ದಿದ್ದಾರೆ ಅಂತ ಪ್ರಶ್ನೆ ಸಹಜವಾಗಿಯೇ. ಯಾಕೆ ಅಂದರೆ ನಾನು ಅರುಣ್ ಕುಮಾರ್ ಹೆಂಡತಿಯಾಗಿ ಮಾತಾಡ್ತಾ ಇದ್ದೀನಿ, ಯಶ್ ಅಮ್ಮಾಗಿ ಮಾತಾಡ್ತಿಲ್ಲ. ನಾನು ಅರುಣ್ ಕುಮಾರ್ ಹೆಂಡತಿಯಾಗಿ ಪ್ರಾಪರ್ಟೀಸ್ ಪರ್ಚೇಸ್ ಮಾಡಿದ್ದೀನಿ. ಯಶ್ ಇವತ್ತು ಕೋಟಿಗಟ್ಟಲೆ ದುಡಿತಾ ಇರ್ಬೋದು, ಅವನಿಗೆ ಚಿಕ್ಕದಿರ್ಬೋದು, ಆದರೆ ಹಣ ಕೊಟ್ಟವ್ರು ಪ್ರತಿಯೊಬ್ಬರಿಗೂ ಸಾರ್ವಜನಿಕರಿಗೆ ಇದು ಗೊತ್ತಾಗಬೇಕು. ಹೆದರ್ಕೊಂಬಿಟ್ಟು ಬರಬಾರ್ದು ಯಾರು. ನನಗಿದೇನೇನು ಅಲ್ಲ ಅಂತ ಮಗ ಕೊಡಿಸ್ತಾನೆ ಅಂತ ನಾನು ಹೆದರ್ಕೊಂಬಿಟ್ಟು ಬಂದರೆ ಎಲ್ಲರೂ ಹೆದರ್ಕೊಂಬಿಟ್ಟು ಹೋಗ್ಬೇಕಾಗುತ್ತೆ. ಅವನೊಂದು ಮಾತು ಹೇಳಿದ್ದಾನೆ ಎಲ್ಲಿ ಸೆಟ್ಲ್ಮೆಂಟಿಗೆ ಬಂದಾಗ ಇವ್ರ ಪಕ್ಕದವ್ರ ಹತ್ರ, ನಾವು ಎಂತೆಂಥವ್ರಿಗೋ ಬಿಟ್ಟಿಲ್ಲ, ಯಡಿಯೂರಪ್ಪನಂಥವ್ರಿಗೆ ಬಿಟ್ಟಿಲ್ಲ, ಇವ್ರು ಯಾವ ಲೆಕ್ಕ ಅಂತ ಎಂಥದೋ ಹೇಳಿದ್ದಾನೆ ಅವನು, ಇನ್ನೂ ಏನೇನೋ ಹೇಳಿದ್ದಾನೆ. ನಾನು ಹೋಗಲಿಲ್ಲ, ಇವ್ರು ಹೋಗಿದ್ರು, ಕರೆದು ಹಿಂದೆ ಓಡಾಡ್ಕೊಂಡು ಕರೀತಾನೆ, ನೀವು ಅವರೇ ಬಂದು ಕರೆದ್ರು ಅಂತ ಸುಳ್ಳು ಹೇಳ್ತಾನೆ. ಮೇಡಮ್, ಕೊನೆಯದಾಗಿ ನಿನ್ನೆವರೆಗೂ ಕೂಡ ಸಾಕಷ್ಟು ನೀವು ಕೂಡ ಇಲ್ಲೇ ಇದ್ರೆ ಸಾಕಷ್ಟು ಒಂದು ರೀತಿ ಮಾತಿನ ಚಕಮಕಿ ಆಯಿತು, ಸ್ಟೇಷನ್ಗೂ ಹೋದ್ರಿ, ಇವತ್ತು ಡಿ ಸಿ ಆಫೀಸ್ಗೆ ಕೂಡ ಕೊಟ್ಟು ಬಂದಿರಿ. ಏನು ವಿಶ್ವಾಸ ಇದೆ ನಿಮಗೆ ಈ ಒಂದು ಪ್ರಕರಣದಲ್ಲಿ? ಯಾವ ರೀತಿ ನಿಮಗೆ ಗೆಲುವು ಸಿಗ್ಬೋದು ಅಂತ ವಿಶ್ವಾಸ ಇದೆ? ಅಂದರೆ ನನ್ನ ಪ್ರಾಪರ್ಟಿ ನನಗೆ ಸಿಕ್ಕಲೇಬೇಕು. ಸಿಕ್ಕಿಲ್ಲ ಅಂದರೆ ನಾನು ಇಡೀ ಇಂಡಿಯಾಗೆ ತೋರಿಸ್ತೀನಿ ಮೋಸ ಮಾಡಿರೋ ಆಫೀಸರ್ದೆಲ್ಲ ಯಾಕೆ ಮಾಡಿದ್ದಾರೆ, ತೆಗಿತೀವಿ ನಾವು. ಈಗ ನಾನು ಗೌರ್ಮೆಂಟಿಗೆ ದುಡ್ಡು ಕಟ್ಟಿದ್ದೀನಿ, ರಿಜಿಸ್ಟ್ರ್ ಮಾಡ್ಕೊಂಡಿದ್ದೀನಿ, ಮತ್ತು ಎಲ್ಲಿಗೆ ಕಟ್ಟಿದ್ದೀನಿ ನಾನು ದುಡ್ಡ? ಸರ್ಕಾರ ರಿಜಿಸ್ಟ್ರ್ ಆಫೀಸ್ ಹಾಕಿದೆ, ಹಂಗೆ ರಿಜಿಸ್ಟ್ರ್ ಆಫೀಸ್ ಬೇಕಾ ಇಲ್ಲಿ ಹಾಸನಲ್ಲಿ? ಅವನಿಗೂ ರಿಜಿಸ್ಟ್ರ್ ಮಾಡಿ ನನಗೂ ರಿಜಿಸ್ಟ್ರ್ ಮಾಡಿದರೆ ಹೆಂಗ್ರಿ ಮಾಡ್ತಾರೆ ರಿಜಿಸ್ಟ್ರು? ಫೇಕ್ ಎರಡು ನೀವೇ ಕೇಳಿ. ನಿಮಗೂ ರಿಜಿಸ್ಟ್ರ್ ಮಾಡಿ ನನಗೂ ರಿಜಿಸ್ಟ್ರ್ ಮಾಡ್ಬೇಕಾದ್ರೆ ಇ ಸಿ ಬರುತ್ತಲ್ಲ, ಯಾರ ಹೆಸ್ರಲ್ಲಿದೆ ಅಂತ ಇ ಸಿ ಬರಬೇಕಲ್ಲ. ಇ ಸಿ ಬಂದಾಗಲೇ ತಾನೇ ಇವರು ಗಿರೀಶ್ ಹೆಸ್ರಲ್ಲಿ ಇ ಸಿ ಬಂದರೆ ತಾನೇ ನಂಗೆ ಕೊಡೋದು. ಈಗ ನಿಮಗೆ ನಮ್ಮ ಡಾಕ್ಯುಮೆಂಟ್ಸ್ ಓದಿದ್ರಲ್ಲ, ಯಾರಿಂದ ಯಾರಿಗೆ ಬರುತ್ತೆ ಅಂತ ಇ ಸಿ ಬರಬೇಕಲ್ಲ. ಇವನ ಹೆಸ್ರಲ್ಲಿ ಇ ಸಿ ಬರಲಿಲ್ವಲ್ಲ ಅವತ್ತು, ಯಾಕೆ ಬರಲಿಲ್ಲ ಇ ಸಿ? ಡಿ ಸಿ ಆಫೀಸ್ಗೆ ಹೋಗಿ ಏನು ಹೇಳಿದ್ರು? ಅದೇ ಹೇಳಿದ್ದಾರೆ, ಅವ್ರಿಗೆಲ್ಲ ಓದಿದ್ರು. ಆಮೇಲೆ ಆ ಮೇಡಮ್ ಇರಲಿಲ್ಲ, ಇನ್ನೊಬ್ಬರು ಅವರ ಹ್ಯಾಂಡಲ್ಲಿ ಇದ್ದವರು, ನಾನು ಮಾತಾಡ್ತೀನಮ್ಮ ಅಂತ ಹೇಳಿದ್ರು. ಬಟ್ ಇನ್ನೊಂದು ಸರಿ ಹೋಗ್ತೀನಿ, ಅವರಿಗೆ ಪಾಪ ಬ್ಯುಸಿ ಇದ್ರು ಇವತ್ತು. ಮತ್ತೆ ನಿಮ್ಮ ಸೈಟ್ ನಿಮ್ಗೆ ಸೇರುತ್ತೆ ಅಂತ ವಿಶ್ವಾಸ ಇದೆ? ಖಂಡಿತ ಸೈಟ್ ಸೇರುತ್ತೆ ಅಂತ ವಿಶ್ವಾಸ ಇಲ್ಲ ಅಂತ ನೀವು ಯಾವತ್ತೂ ಅನ್ಕೋಬೇಡಿ. ಅದಕ್ಕೆ ರೋಡ್ಗೆ ಇಳಿದು ನಿಂತಿದ್ದೀನಿ ನಾನು. ಇನ್ನೊಬ್ರು ಗಿಲಿಬ್ರಿಟಿ ಎಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಅವ್ರು ದುಡ್ಡು ಹಾಕ್ತವ್ರು ನಿಂತ್ಕೊಂಡು ಹೋರಾಡಬೇಕು. ಎದುರಿಸಿ ರೌಡಿಸಮ್ ಮಾಡಿದವ್ರಿಗೆಲ್ಲ ಹೆದರ್ಕೊಳ್ಳೋದು ಮೂರ್ಖತನ ಅಂತ ತೋರಿಸಿದ್ದೀನಿ ನಾನು. ಇದೊಂದು ಪ್ರಾಪರ್ಟಿ ನಿಮ್ಗೆ ಏನೇನೋ ಅಲ್ಲ ಆದರೂ ಕೂಡ ಇದರಿಂದ ಪುಷ್ಪ ಅವರು ಯಾಕೆ ಬಿದ್ದಿದ್ದಾರೆ ಅಂತ ಪ್ರಶ್ನೆ ಸಹಜವಾಗಿಯೇ. ಯಾಕೆ ಅಂದರೆ ನಾನು ಅರುಣ್ ಕುಮಾರ್ ಹೆಂಡತಿಯಾಗಿ ಮಾತಾಡ್ತಾ ಇದ್ದೀನಿ, ಯಶ್ ಅಮ್ಮಾಗಿ ಮಾತಾಡ್ತಿಲ್ಲ. ನಾನು ಅರುಣ್ ಕುಮಾರ್ ಹೆಂಡತಿಯಾಗಿ ಪ್ರಾಪರ್ಟೀಸ್ ಪರ್ಚೇಸ್ ಮಾಡಿದ್ದೀನಿ. ಯಶ್ ಇವತ್ತು ಕೋಟಿಗಟ್ಟಲೆ ದುಡಿತಾ ಇರ್ಬೋದು, ಅವನಿಗೆ ಚಿಕ್ಕದಿರ್ಬೋದು, ಆದರೆ ಹಣ ಕೊಟ್ಟವ್ರು ಪ್ರತಿಯೊಬ್ಬರಿಗೂ ಸಾರ್ವಜನಿಕರಿಗೆ ಇದು ಗೊತ್ತಾಗಬೇಕು. ಹೆದರ್ಕೊಂಬಿಟ್ಟು ಬರಬಾರ್ದು ಯಾರು. ನನಗಿದೇನೇನು ಅಲ್ಲ ಅಂತ ಮಗ ಕೊಡಿಸ್ತಾನೆ ಅಂತ ನಾನು ಹೆದರ್ಕೊಂಬಿಟ್ಟು ಬಂದರೆ ಎಲ್ಲರೂ ಹೆದರ್ಕೊಂಬಿಟ್ಟು ಹೋಗ್ಬೇಕಾಗುತ್ತೆ. ಅವನೊಂದು ಮಾತು ಹೇಳಿದ್ದಾನೆ ಎಲ್ಲಿ ಸೆಟ್ಲ್ಮೆಂಟಿಗೆ ಬಂದಾಗ ಇವ್ರ ಪಕ್ಕದವ್ರ ಹತ್ರ, ನಾವು ಎಂತೆಂಥವ್ರಿಗೋ ಬಿಟ್ಟಿಲ್ಲ, ಯಡಿಯೂರಪ್ಪನಂಥವ್ರಿಗೆ ಬಿಟ್ಟಿಲ್ಲ, ಇವ್ರು ಯಾವ ಲೆಕ್ಕ ಅಂತ ಎಂಥದೋ ಹೇಳಿದ್ದಾನೆ ಅವನು, ಇನ್ನೂ ಏನೇನೋ ಹೇಳಿದ್ದಾನೆ. ನಾನು ಹೋಗಲಿಲ್ಲ, ಇವ್ರು ಹೋಗಿದ್ರು, ಕರೆದು ಹಿಂದೆ ಓಡಾಡ್ಕೊಂಡು ಕರೀತಾನೆ, ನೀವು ಅವರೇ ಬಂದು ಕರೆದ್ರು ಅಂತ ಸುಳ್ಳು ಹೇಳ್ತಾನೆ. ಮೇಡಮ್, ಕೊನೆಯದಾಗಿ ನಿನ್ನೆವರೆಗೂ ಕೂಡ ಸಾಕಷ್ಟು ನೀವು ಕೂಡ ಇಲ್ಲೇ ಇದ್ರೆ ಸಾಕಷ್ಟು ಒಂದು ರೀತಿ ಮಾತಿನ ಚಕಮಕಿ ಆಯಿತು, ಸ್ಟೇಷನ್ಗೂ ಹೋದ್ರಿ, ಇವತ್ತು ಡಿ ಸಿ ಆಫೀಸ್ಗೆ ಕೂಡ ಕೊಟ್ಟು ಬಂದಿರಿ. ಏನು ವಿಶ್ವಾಸ ಇದೆ ನಿಮಗೆ ಈ ಒಂದು ಪ್ರಕರಣದಲ್ಲಿ? ಯಾವ ರೀತಿ ನಿಮಗೆ ಗೆಲುವು ಸಿಗ್ಬೋದು ಅಂತ ವಿಶ್ವಾಸ ಇದೆ? ಅಂದರೆ ನನ್ನ ಪ್ರಾಪರ್ಟಿ ನನಗೆ ಸಿಕ್ಕಲೇಬೇಕು. ಸಿಕ್ಕಿಲ್ಲ ಅಂದರೆ ನಾನು ಇಡೀ ಇಂಡಿಯಾಗೆ ತೋರಿಸ್ತೀನಿ ಮೋಸ ಮಾಡಿರೋ ಆಫೀಸರ್ದೆಲ್ಲ ಯಾಕೆ ಮಾಡಿದ್ದಾರೆ, ತೆಗಿತೀವಿ ನಾವು. ಈಗ ನಾನು ಗೌರ್ಮೆಂಟಿಗೆ ದುಡ್ಡು ಕಟ್ಟಿದ್ದೀನಿ, ರಿಜಿಸ್ಟ್ರ್ ಮಾಡ್ಕೊಂಡಿದ್ದೀನಿ, ಮತ್ತು ಎಲ್ಲಿಗೆ ಕಟ್ಟಿದ್ದೀನಿ ನಾನು ದುಡ್ಡ? ಸರ್ಕಾರ ರಿಜಿಸ್ಟ್ರ್ ಆಫೀಸ್ ಹಾಕಿದೆ, ಹಂಗೆ ರಿಜಿಸ್ಟ್ರ್ ಆಫೀಸ್ ಬೇಕಾ ಇಲ್ಲಿ ಹಾಸನಲ್ಲಿ? ಅವನಿಗೂ ರಿಜಿಸ್ಟ್ರ್ ಮಾಡಿ ನನಗೂ ರಿಜಿಸ್ಟ್ರ್ ಮಾಡಿದರೆ ಹೆಂಗ್ರಿ ಮಾಡ್ತಾರೆ ರಿಜಿಸ್ಟ್ರು? ಫೇಕ್ ಎರಡು ನೀವೇ ಕೇಳಿ. ನಿಮಗೂ ರಿಜಿಸ್ಟ್ರ್ ಮಾಡಿ ನನಗೂ ರಿಜಿಸ್ಟ್ರ್ ಮಾಡ್ಬೇಕಾದ್ರೆ ಇ ಸಿ ಬರುತ್ತಲ್ಲ, ಯಾರ ಹೆಸ್ರಲ್ಲಿದೆ ಅಂತ ಇ ಸಿ ಬರಬೇಕಲ್ಲ. ಇ ಸಿ ಬಂದಾಗಲೇ ತಾನೇ ಇವರು ಗಿರೀಶ್ ಹೆಸ್ರಲ್ಲಿ ಇ ಸಿ ಬಂದರೆ ತಾನೇ ನಂಗೆ ಕೊಡೋದು. ಈಗ ನಿಮಗೆ ನಮ್ಮ ಡಾಕ್ಯುಮೆಂಟ್ಸ್ ಓದಿದ್ರಲ್ಲ, ಯಾರಿಂದ ಯಾರಿಗೆ ಬರುತ್ತೆ ಅಂತ ಇ ಸಿ ಬರಬೇಕಲ್ಲ. ಇವನ ಹೆಸ್ರಲ್ಲಿ ಇ ಸಿ ಬರಲಿಲ್ವಲ್ಲ ಅವತ್ತು, ಯಾಕೆ ಬರಲಿಲ್ಲ ಇ ಸಿ? ಡಿ ಸಿ ಆಫೀಸ್ಗೆ ಹೋಗಿ ಏನು ಹೇಳಿದ್ರು? ಅದೇ ಹೇಳಿದ್ದಾರೆ, ಅವ್ರಿಗೆಲ್ಲ ಓದಿದ್ರು. ಆಮೇಲೆ ಆ ಮೇಡಮ್ ಇರಲಿಲ್ಲ, ಇನ್ನೊಬ್ಬರು ಅವರ ಹ್ಯಾಂಡಲ್ಲಿ ಇದ್ದವರು, ನಾನು ಮಾತಾಡ್ತೀನಮ್ಮ ಅಂತ ಹೇಳಿದ್ರು. ಬಟ್ ಇನ್ನೊಂದು ಸರಿ ಹೋಗ್ತೀನಿ, ಅವರಿಗೆ ಪಾಪ ಬ್ಯುಸಿ ಇದ್ರು ಇವತ್ತು. ಮತ್ತೆ ನಿಮ್ಮ ಸೈಟ್ ನಿಮ್ಗೆ ಸೇರುತ್ತೆ ಅಂತ ವಿಶ್ವಾಸ ಇದೆ? ಖಂಡಿತ ಸೈಟ್ ಸೇರುತ್ತೆ ಅಂತ ವಿಶ್ವಾಸ ಇಲ್ಲ ಅಂತ ನೀವು ಯಾವತ್ತೂ ಅನ್ಕೋಬೇಡಿ. ಅದಕ್ಕೆ ರೋಡ್ಗೆ ಇಳಿದು ನಿಂತಿದ್ದೀನಿ ನಾನು. ಇನ್ನೊಬ್ರು ಗಿಲಿಬ್ರಿಟಿ ಎಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಅವ್ರು ದುಡ್ಡು ಹಾಕ್ತವ್ರು ನಿಂತ್ಕೊಂಡು ಹೋರಾಡಬೇಕು. ಎದುರಿಸಿ ರೌಡಿಸಮ್ ಮಾಡಿದವ್ರಿಗೆಲ್ಲ ಹೆದರ್ಕೊಳ್ಳೋದು ಮೂರ್ಖತನ ಅಂತ ತೋರಿಸಿದ್ದೀನಿ ನಾನು. ಇದು ಪುಷ್ಪಾರ ಮಾತುಗಳು. ನಾವು ಹಣ ಕೊಟ್ಟು ಖರೀದಿ ಮಾಡಿರ್ತಕ್ಕಂಥ ನಿವೇಶನ, ಇದು ಯಾವುದೇ ಕಾರಣದಿಂದ ಬಿಟ್ಟುಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಕಾನೂನು ಹೋರಾಟದಲ್ಲೂ ಕೂಡ ನಮಗೆ ಗೆಲುವು ಸಿಗುತ್ತೆ ಅಂತಕ್ಕಂಥ ವಿಶ್ವಾಸದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.